ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 29ನೇ ಶ್ಲೋಕ. ಸರ್ವಭೂತಾತ್ಮನಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. The yogi who is united in identity with the all-pervading infinity consciousness, whose vision everywhere is even behold the self existing in all beings and all beings as assembled in the self. ಯೋಗಿ ಇರುವಂಥ ವಿಚಾರವನ್ನು ಹೇಳ್ತಾ ಇದೆ. ಏನಂತಂದರೆ, ಯೋಗಿಯಾಗಿರ್ತಕ್ಕಂಥವನು ಎಲ್ಲ ಜೀವಗಳಲ್ಲಿ ತನ್ನನ್ನು ನೋಡುತ್ತಾನೆ, ತನ್ನ ಆತ್ಮವನ್ನು ನೋಡುತ್ತಾನೆ ಮತ್ತು ಎಲ್ಲ ಜೀವಿಗಳನ್ನು ತನ್ನಲ್ಲಿಯೂ ನೋಡುತ್ತಾನೆ. ಸರ್ವಭೂತೇಷು ಆತ್ಮಾನಂ ಪಶ್ಯತಿ, ಆತ್ಮನಿ ಸರ್ವಭೂತಾನಿ ಪಶ್ಯತಿ ಅಂತ ಅರ್ಥ. ಎಲ್ಲ ಜೀವಿಗಳನ್ನು 84 ಲಕ್ಷ ಜೀವರಾಶಿಗಳು ಅಂತೇನು ಹೇಳ್ತೀವೋ ಆ ಎಲ್ಲ 84 ಲಕ್ಷ ಜೀವರಾಶಿಗಳ ದೇಹಗಳನ್ನಾಯಿತು, ಅವುಗಳ ಚೇತನಗಳನ್ನಾಯಿತು, ಅವುಗಳ ವ್ಯವಹಾರಗಳನ್ನಾಯಿತು, ಅದೆಲ್ಲವನ್ನು ತನ್ನ ಆತ್ಮನಲ್ಲಿಯೇ ನೋಡುವಂಥ ಜ್ಞಾನವನ್ನು ಹೊಂದಿರುತ್ತಾನೆ. ಅವೆಲ್ಲ ಜೀವಿಗಳನ್ನು ತನ್ನ ಆತ್ಮನಲ್ಲಿ ನೋಡ್ತಾನಂತೆ, ತನ್ನಲ್ಲಿಯೇ ನೋಡುತ್ತಾನೆ ಎಂದು ಅರ್ಥ. ಮತ್ತು ತನ್ನ ಆತ್ಮವನ್ನು ಆ ಎಲ್ಲ ಜೀವ ಜಂತುಗಳಲ್ಲಿಯೂ ನೋಡುತ್ತಾನೆ ಎಂದು ಅರ್ಥ. ಹೇಗೆ ಒಬ್ಬ ತಂದೆಯಾಗಿರ್ತಕ್ಕಂಥವನು ತನ್ನ ಮಗನನ್ನು ನೋಡಬೇಕಾದಾಗ ಆ ಮಗುವನ್ನು ಇದು ನನ್ನ ಮಗು ಅಂತ ನೋಡ್ತಾನೆ. ಆಮೇಲೆ ತನ್ನನ್ನು ನಾನು ಈ ಮಗುವಿನ ತಂದೆ ಅಂತ ತಿಳಿದಿರ್ತಾನೆ. ಇಷ್ಟೇ ಅಲ್ವೇ? ಜ್ಞಾನಿಯಾದವನು ಕೂಡ ಹೀಗೆ ತಿಳಿತಾನೆ. ಇವನು ನಾನು ಈ ಮಗುವಿಗೆ ತಂದೆ, ಈ ಮಗು ನನ್ನ ಮಗು ಅಂತ ಹೆಂಗೆ ತಿಳಿದಿದ್ದಾನೋ ಹಾಗೆ ಆತ್ಮಜ್ಞಾನಿ ಆಗಿರುವಂಥವನು ಕೂಡ ನಾನು ಈ ಎಲ್ಲ ಭೂತಗಳಲ್ಲಿ ಇರುವವನು, ಆಮೇಲೆ ಈ ಎಲ್ಲ ಜೀವ ಜಂತುಗಳು ನನ್ನಲ್ಲಿ ಇರುವವುಗಳು ಅಂತ ತಿಳಿತಾನಂತೆ. ನನ್ನಂತೆಯೇ ಈ ಆತ್ಮ ಜೀವರುಗಳು, ಈ ಜೀವರುಗಳಂತೆ ನನ್ನ ಆತ್ಮ ಇದೆ ಅಂತ ತಿಳಿತಾನೆ. ಆದ್ದರಿಂದ ಆತನಿಗೆ ಸರ್ವತ್ವ ಅನ್ನುವಂಥದ್ದು ಒದಗಿ ಬರುತ್ತದೆ. ಆತನು ಸಮದರ್ಶಿ ಅಂತ ಹೇಳಿಕೊಳ್ತಾನೆ. ಸಮಾನ ದರ್ಶನಂ ಕರೋತಿ ಇತಿ ಸಮದರ್ಶಿ, ಸಮಾನಂ ದೃಶ್ಯತೆ ಇತಿ ಸಮದರ್ಶಿ ಅಂತ, ಸಮಾನಃ ದೀಹಿ ಇತಿ ಸಮದರ್ಶಿ ಅಂತ ಕೇಳಿಸಿಕೊಳ್ತಾನೆ. ಎಲ್ಲ ಕಡೆಗಿನೂ ಎಲ್ಲ ಜೀವಜಂತುಗಳಲ್ಲಿಯೂ ಕೂಡ ತನ್ನ ಆತ್ಮವನ್ನು ಹೇಗೆ ನೋಡ್ತಾನೆ ಅಂದರೆ, ಒಂದು ನಾಯಿ ಬಂದರೂ ಕೂಡ ಅದನ್ನು ಆತನು ನಾಯಿ ಅಂತ ನೋಡೋದಿಲ್ಲ, ನನ್ನ ಆತ್ಮವೇ ಅಂತ ನೋಡ್ತಾನೆ. ಇತರೆ ಯಾವ ಪ್ರಾಣಿ ಬಂದರೂ ಕೂಡ ಅದನ್ನು ಆ ಪ್ರಾಣಿಗಳ ದೃಷ್ಟಿಯಲ್ಲಿ ನೋಡೋದಿಲ್ಲ, ತನ್ನ ಆತ್ಮ ದೃಷ್ಟಿಯಲ್ಲಿ ನೋಡ್ತಾನೆ. ಕಾರಣ ಅದರಲ್ಲಿಯೂ ಆತ್ಮ ಇದೆ, ನನ್ನಲ್ಲಿಯೂ ಆತ್ಮ ಇದೆ. ಆತ್ಮ ಅನ್ನುವಂಥದ್ದು ಎಲ್ಲವೂ ಒಂದೇ ಆಗಿರುವುದರಿಂದ ಇದು ಆತ್ಮ ಎಲ್ಲ ಏಕಾತ್ಮ ಅಂತ ತಿಳಿತಾನೆ. ಒಂದೇ ನದಿಯ ಗಂಗಾಜಲವನ್ನು ತಗೊಂಡು ಬಂದು ನಾವು ಒಂದು ಬಂಗಾರ ಪಾತ್ರೆಯಲ್ಲಿ ನೀರಿಡ್ತೇವೆ, ಇನ್ನೊಂದು ಮಣ್ಣು ಪಾತ್ರೆಯಲ್ಲಿ ಹಾಕಿರ್ತೇವೆ, ಇನ್ನೊಂದು ಬೆಳ್ಳಿ ಪಾತ್ರೆಯಲ್ಲಿ ಇಡ್ತೇವೆ, ಇನ್ನೊಂದು ಬೇರೆ ಬೇರೆ ಲೋಹಗಳ ಪಾತ್ರೆಗಳಲ್ಲಿ ಇಡ್ತೇವೆ. ಅವಾಗ ಇದ್ದಾಗೆಲ್ಲ ಅದಕ್ಕೆ ಏನಂತೇವೆ? ಅದನ್ನು ಆ ಜಲ, ಅಂಥ ಜಲ, ಇಂಥ ಜಲ ಅಂತ ಹೇಳೋದಿಲ್ಲ. ಅದೆಲ್ಲವನ್ನು ಗಂಗಾಜಲ ಅಂತಲೇ ಕರಿತೇವಲ್ವೇ, ಅದೆಲ್ಲವನ್ನು ಗಂಗಾಜಲದಿಂದಲೇ ಗೌರವಿಸ್ತೇವಲ್ವೇ. ಹಾಗೆ ಈ ಜ್ಞಾನಿಯಾಗಿರ್ತಕ್ಕಂಥವನು ಮೂಲ ಎಲ್ಲಿಂದ ಬಂದಿದೆ ಎಂಬುದನ್ನು ನೋಡ್ತಾನೆ. ಅದನ್ನು ತಿಳಿಯುವ ಮೂಲಕವಾಗಿ
ಇವನಿಗೆ ಸಮದರ್ಶಿ ಅಂತ ಕರೀತಾರೆ. ಮೂಲ ಆತ್ಮವನ್ನು ನೋಡಿ ಎಲ್ಲ ಜೀವಿಗಳನ್ನು ಗೌರವಿಸ್ತಾನೆ, ಪ್ರೀತಿಸ್ತಾನೆ, ಅವುಗಳು ಕೂಡ ಆಡ್ತಾನೆ, ಅವುಗಳಲ್ಲಿ ತಾನು ಮಜಾ ಅನುಭವಿಸ್ತಾನೆ, ಸುಖ ಅನುಭವಿಸ್ತಾನೆ, ಸಂತೋಷ ಅನುಭವಿಸ್ತಾನೆ. ಆದ್ದರಿಂದ ಇವನಿಗೆ ಸಮದರ್ಶಿ ಅಂತ ಕರೀತಾರೆ. ಆದ್ದರಿಂದ ಲೇಲಾಯತಿ ಕೇಲತಿ ಅನ್ನುವಂಥ ಶ್ರುತಿಗಳು ಕೂಡ ಈತನನ್ನು ಬೆಂಬಲಿಸಿವೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾ ಹರಿ ಓಂ ತತ್ಸತ್.